ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಡಿನ್ನರ್ಗೆ ಒಂದು ಸಿಂಪಲ್ ಸಲಾಡ್ ಮಾಡ್ತಾ ಇದ್ದೀನಿ. ಚಿಕ್ಕಿಪಿಯಾ ಸಲಾಡ್, ಚನಾ ಸಲಾಡ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಚನಾನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಎಸ್, ಚನಾ ಎರಡ್ ತರ ಬರುತ್ತೆ. ಒಂದು ಈ ತರದ್ದು, ಇನ್ನೊಂದು ಫುಲ್ ಚಿಕ್ಕದು. ಸೊ ಎಸ್, ಬಂದಿದೆ. ಅಂಡ್ ಇವಾಗ ನಾವು ಸಲಾಡ್ ಮಾಡುವ ವಿಧಾನವನ್ನು ಶುರು ಮಾಡೋಣ. ಸ್ಟಾರ್ಟ್ ಅನ್ನೋಕ್ ಬಂದೆ, ಆಮೇಲೆ ಮತ್ತೆ ಶುರು ಅಂತ ಬಂದ್ಬಿಡ್ತು. ಸೊ ಹಾಗಾಗಿ ಎಸ್. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗೇ ಇರ್ತೀರಾ ಬಿಡ್ರಿ. ನೆಕ್ಸ್ಟ್, ಓಕೆ, ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಕ್ಯಾರೆಟ್ನ, ಆ ವರ್ಡ್ ಬರಲ್ಲ ಗೈಸ್ ನಂಗೆ, ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಏನ್ ಮಾಡ್ತೀನಿ ಅಂತ. ಅಂಡ್ ಅದನ್ನ ಏನಂತಾರೆ, ತುರಿಯೋದು, ವಾಟ್ ಲೈಕ್ ದಟ್. ಸೊ ಅದನ್ನ ಮಾಡ್ಕೋಬೇಕು ಈಗ ಕ್ಯಾರೆಟ್ನ. ನನ್ಗೆ ಹೇಟೆಸ್ಟ್ ಕೆಲಸ ಅಂದ್ರೆ ಇದನ್ನೇ. ನನ್ ಚಿಕ್ಕೋಳಿರ್ಬೇಕಾದ್ರಿಂದನು ನನ್ಗೆ ನಮ್ಮಮ್ಮ ಏನಾದ್ರು ಈ ಕೆಲಸ ಹೇಳಿದ್ರೆ ನನ್ಗೆ ಎದ್ದು ಓಡೋಗ್ಬಿಡ್ತಾ ಇದ್ದೆ. ಸೊ ಬಟ್ ಇವಾಗ ಎಲ್ಲಿಗೂ ಓಡೋಗೋದಕ್ಕೆ ಆಗಲ್ಲ ಗೈಸ್. ಮದ್ವೆ ಆದ್ಮೇಲೆ ಅವ್ರವ್ರ ಕೆಲ್ಸನ ಅವ್ರವ್ರು ಮಾಡ್ಕೊಳ್ಳೋದನ್ನ ಕಲೀಲೇಬೇಕು. ಸೊ ಎಸ್, ಯಾರ್ಯಾರೆಲ್ಲ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀರ ಅಂಡ್ ಅಷ್ಟೇ, ಕಲ್ತ್ಕೊಳ್ಳಿ ಆಯ್ತಾ. ಫುಲ್ ನನ್ಗೆ ಹ್ಯಾಂಡ್ ಪೇನ್ ಬಂದ್ಬಿಡುತ್ತೆ. ಅಂಡ್ ನಾನ್ ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಇದ್ ಮಾಡೋದಕ್ಕೆ ಹೋಗಿ ನಾನು ನನ್ನ ಸ್ಕಿನ್ ಔಟ್ ಮಾಡ್ಕೊಬಿಡ್ತೀನಿ. ನನ್ನ ಹ್ಯಾಂಡ್ಸ್ ನನ್ನ ಸ್ಕಿನ್ ಔಟ್ ಮಾಡ್ಕೊಬಿಡ್ತೀನಿ. ಸೊ ಹಾಗಾಗಿ ನಾನು ಈ ತರ ಒಂದು ಸಾಹಸನೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅವಾಗ ರಿಸ್ಕ್ ತಗೋಬೇಕು ಅನ್ಸ್ದಾಗ ತಗೊಂಡು ಮಾಡ್ತೀನಿ ಈ ತರ. ಇಷ್ಟೊತ್ವರೆಗೂ ನಾನು ಏನ್ ಮಾಡಿದೆ ಅದನ್ನ ನಾರ್ಮಲ್ ಆಗಿ ನಾನು ಮಾಡ್ತೀನಿ. ಸೊ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಇವಾಗ ನಾನು ಏನ್ ವೆಜಿಟೇಬಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಸೊ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ತಿಂತಾ ಇದ್ವಿ. ಬಟ್ ಇವಾಗ ನಾನು ಏನ್ ಮಾಡ್ತೀನಲ್ಲ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತಾ ಇರೋದು. ಬಿಕಾಸ್ ಏನಾದ್ರು ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು. ಅಂಡ್ ಅದ್ ಏನಪ್ಪಾ ಅಂತ ಅಂದ್ರೆ ನೋಡ್ತಾ ಇರಿ, ಗೊತ್ತಾಗತ್ತೆ. ಇವಾಗ ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಪನ್ನೀರ್ ಹಾಕೊಂಡಿದೀನಿ ಅಂಡ್ ಸ್ವಲ್ಪ ಕೊತ್ತಂಬರಿ ಅಂಡ್ ಪುದೀನ, ಸ್ವಲ್ಪ ಮೆಣಸಿನ್ಕಾಯಿ ಅಂಡ್ ಸ್ವಲ್ಪ ಮೊಸರು ಹಾಕೊಂಡಿದೀನಿ. ಸೊ ಈಗ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಆಕ್ಚುಯಲ್ ಸಲಾಡ್ ರೆಡಿ ಆಗುತ್ತೆ. ಸೊ ಫಸ್ಟ್ ಚಿಕ್ಕಿಪಿಯಾಸ್ನ ಹಾಕೋಬೇಕು ಅಂಡ್ ಕ್ಯಾರೆಟ್, ಸೌತೆಕಾಯಿ ಅಂಡ್ ಆನಿಯನ್. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಅಂಡ್ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದೆ, ಸೊ ನಾನು ಅದನ್ನು ಹಾಕೋತೀನಿ. ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರುವಂತಹ ಡ್ರೆಸ್ಸಿಂಗ್ ಹಾಕೋಬೇಕು. ಎಷ್ಟು ಬೇಕು ಅಂತ ನೋಡ್ಕೊಂಡು, ಸ್ವಲ್ಪ ಲಿಕ್ವಿಡ್ ತರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಸಲಾಡ್ ತರ ಬೇಕು ಅಂತ ಅಂದ್ರೆ ಆಲ್ರೆಡಿ ಸೌತೆಕಾಯಲ್ಲಿ ಮತ್ತೆ ಕ್ಯಾರೆಟ್ ಅಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಅಂಡ್ ಇದಕ್ಕೆ ಇವಾಗ ನಾನೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ನ ಆಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ಫ್ರೆಶ್ ಕ್ರೀಮ್ ಸಿಗುತ್ತೆ ನಿಮ್ಗೆ, ಸೊ ನೀವು ಅದನ್ನು ಆಡ್ ಮಾಡ್ಕೋಬಹುದು. ಸೊ ನಾನು ಸ್ವಲ್ಪ ಆಡ್ ಮಾಡ್ತಾ ಇದ್ದೀನಿ. ಅದೊಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಸೊ ಹಾಗಾಗಿ. ಅಂಡ್ ಕೊನೆಯದಾಗಿ ನಿಂಬೆ ಹಣ್ಣು. ಇಷ್ಟು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಹೆಲ್ತಿ ಸಲಾಡ್ ರೆಡಿ ಆಗುತ್ತೆ. ಇವಾಗ ನಾನ್ ಮಾಡಿರೋಂತ ಸಲಾಡ್ ನ ನಾನೇ ಟೇಸ್ಟ್ ಮಾಡುವಂತ ಟೈಮ್. ಸೊ ನಾನು ಫ್ರಾಂಕ್ ಆಗಿ ರಿವ್ಯೂನ ಕೊಡ್ತೇನೆ. ಬಿಕಾಸ್ ಈ ತರ ಒಂದು ಸಲಾಡ್ ನ ಮಾಡಿರೋದು ನಾನು ಫಸ್ಟ್ ಟೈಮ್. ಅಂದ್ರೆ ಸಲಾಡೇ ಮಾಡಿಲ್ವಾ ಅಂತ ಕೇಳ್ಬೇಡಿ. ಸಲಾಡ್ ಮಾಡಿದೀನಿ, ನಾನು ಹೇಳ್ದಾಗೆ ಈ ತರ ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಂಡು ಅದ್ರೊಟ್ಟಿಗೆ ನಾನು ತಿಂದಿರ್ಲಿಲ್ಲ. ಜಸ್ಟ್ ನಾವ್ ಸಲಾಡ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಅದನ್ನ ಬೇಯಿಸ್ಬಿಟ್ಟು ಏನೇನು ವೆಜಿಟೇಬಲ್ಸ್ ಇದೆಯಲ್ಲ ಹಾಕೊಂಡು ತಿನ್ನ ಅಷ್ಟೇ.
ಸೊ ಬಟ್ ಈ ತರ ಒಂದು ಪೇಸ್ಟ್ ನ ರೆಡಿ ಮಾಡಿ ಅದು ಫಸ್ಟ್ ಟೈಮ್. ಸೊ ಎಸ್ ತಿನ್ನೋಣ. ಲುಕ್ ಸೋ ಗುಡ್. ಸೋ ಗುಡ್. ಅಂದ್ರೆ ಫಸ್ಟ್ ಎಲ್ಲ ನನಗೆ ಹೆಂಗ್ ಫೀಲ್ ಆಗ್ತಾ ಇದೆ ಸಲಾಡ್ ತಿನ್ಬೇಕಾದ್ರೆ ಇಟ್ಸ್ ಸೋ ಬೋರಿಂಗ್. ನಂಗೆ ಟೊಮೆಟೊ ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ನಾನು ಟೊಮೆಟೊ ಹಾಕೋದಿಲ್ಲ. ನಂಗೆ ಬರೀ ಜಸ್ಟ್ ಚಿಕ್ಕಿ ಪ್ಯಾಸ್ ಮತ್ತೆ ಆನಿಯನ್ ತಿನ್ನೋ ತರ ಅನ್ಸ್ತಾ ಇತ್ತು. ಬಟ್ ದಿಸ್ ಇಸ್ ಸೋ ಟೇಸ್ಟಿ, ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಓಕೆನಾ? ಅಂಡ್ ಈ ಪೇಸ್ಟ್ ಜೊತೆಗೆ ಟ್ರೈ ಮಾಡಿ. ಸಮ್ ಸ್ಟ್ಯಾಂಡರ್ಡ್ ಪೀಪಲ್ಸ್ ಕಾಲ್ ದಿಸ್ ಆಸ್ ಡ್ರೆಸ್ಸಿಂಗ್. ನಾವು ಸಲಾಡ್ ನ ಡ್ರೆಸ್ಸಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಐ ಕಾಲ್ ಇಟ್ ಆಸ್ ಸಮ್ ಮಸಾಲಾ, ಸಮ್ ಪೇಸ್ಟ್. ಬಟ್ ತುಂಬಾ ಚೆನ್ನಾಗಿದೆ. ಅಂಡ್ ನಾನ್ ಸ್ವಲ್ಪ ಲಿಕ್ವಿಡ್ ತರ ಮಾಡ್ಕೊಂಡಿದ್ನಿ. ಸೊ ನೀವ್ ಬೇಕಾದ್ರೆ ಸಲಾಡ್ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಅಂಡ್ ಯಾ, ದಿಸ್ ವಾಸ್ ದ ವಿಡಿಯೋ ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡಿದ್ದು. ಒಂದ್ ನಿಮಿಷ ತಿನ್ಬಿಡ್ತೀನಿ. ಆ ವೆಜಿಟೇಬಲ್ಸ್ ಮಧ್ಯ ಒಂದು ಚಿಕ್ಕಿ ಪೀಸ್ ಸಿಕ್ಕಿದಾಗ ಒಂಥರ ಖುಷಿ ಆಗುತ್ತೆ. ಲೈಕ್ ಇಟ್ ಟೇಸ್ಟ್ ಸೋ ಗುಡ್. ಓಕೆ, ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ಲಾಟ್ಸ್ ಆಫ್ ಲವ್.